ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಸಮೀಪ ಆರಂಭವಾಗಲಿರುವ ಜೆಎಸ್ಡಬ್ಲ್ಯೂ ವಿಂಡ್ ಫ್ಯಾನ್ ತಯಾರಿಕಾ ಕಾರ್ಖಾನೆಯ ಉದ್ಯೋಗ ಮೇಳಕ್ಕೆ ಉದ್ಯೋಗ ನಿರೀಕ್ಷೆಯಲ್ಲಿ ಜಗಳೂರು ಸೇರಿದಂತೆ ಅಕ್ಕಪಕ್ಕದ ತಾಲೂಕುಗಳು ಹಾಗೂ ಜಿಲ್ಲೆಗಳಿಂದ ಸುಮಾರು 3,000-4,000 ಯುವಕರು ಆಗಮಿಸಿ ಸಂದರ್ಶನಕ್ಕೆ ಹಾಜರಾಗಿದ್ದರು. ಸಾವಿರಾರು ಅಭ್ಯರ್ಥಿಗಳು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಒಂದೇ ಕಡೆ ಸೇರಿದ್ದರಿಂದ ಮೇಳದ ಸ್ಥಳದಲ್ಲಿ ಜನದಟ್ಟಣೆ ಉಂಟಾಗಿ ಹಲವರು ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವಂತಾಯಿತು. ಇನ್ನು ಜಗಳೂರು ಮಾತ್ರವಲ್ಲದೆ ನೆರೆಹೊರೆಯ ತಾಲೂಕುಗಳು ಹಾಗೂ ಜಿಲ್ಲೆಗಳಿಂದಲೂ ಯುವಕರು ಉದ್ಯೋಗ ನಿರೀಕ್ಷೆಯಲ್ಲಿ ಮೇಳಕ್ಕೆ ಆಗಮಿಸಿದರು. ಬೆಳಗ್ಗೆಯಿಂದ ಅಭ್ಯರ್ಥಿಗಳು ತಮ್ಮ ಸರದಿ ಸಾಲಿನಲ್ಲಿ ಕಾಯುತ್ತಿದ್ದು ಬಿಸಿಲಿನಲ್ಲಿ ತಾಪದ ನಡುವೆಯೂ ಉದ್ಯೋಗ ಸಿಗುವ ಅವಕಾಶದಿಂದ ಸಂದರ್ಶನಕ್ಕೆ ಹಾಜರಾಗಿದ್ದರು. ಇನ್ನು ಉದ್ಯೋಗ ಅರಿಸಿ ಬಂದಿದ್ದ ಅಭ್ಯರ್ಥಿಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಪಡುವಂತಾಯಿತು. ಇನ್ನು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಯುವಜನ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಸಂಕಲ್ಪ ಮಾಡಲಾಗಿದೆ. ಜೆಎಸ್ಡಬ್ಲ್ಯೂ ಕಂಪನಿ ಉದ್ಯೋಗ ಮೇಳ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆ. ನಿರೀಕ್ಷೆಗೂ ಮೀರಿ ಯುವಕ ಯುವತಿಯರು ಬಂದಿರುವುದು ಸಂತಸ ತಂದಿದೆ. ಅರ್ಹ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಲಿಖಿತ ಹಾಗೂ ಮೌಖಿಕ ಪರೀಕ್ಷೆಯ ಆಧಾರದ ಮೇಲೆ ಕಂಪನಿಯ ನಿಯಮಾವಳಿಗೆ ಅನುಗುಣವಾಗಿ ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ. ಅರ್ಹತೆ ಹಾಗೂ ಕೌಶಲ್ಯ ಉಳ್ಳವರಿಗೆ ಉದ್ಯೋಗ ದೊರೆಯುವಂತೆ ನೋಡಿಕೊಳ್ಳಬೇಕು. ಯುವಜನರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೈಗಾರಿಕೆಗಳು ಹಾಗೂ ಖಾಸಗಿ ಕಂಪನಿಗಳನ್ನು ಜಗಳೂರಿಗೆ ಕರೆತಂದು ಹೆಚ್ಚಿನ ಉದ್ಯೋಗ ಸೃಷ್ಟಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಒಂದು ಮೊಬೈಲ್ ಮುಖಾಂತರ ನೀವು ಸಂಪರ್ಕಿಸಬಹುದು. ಇದು ಕೇವಲ ಇಲ್ಲೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ನನ್ನ ಕಡೆಯಿಂದ ಏನೇನು ಸಹಾಯ ಬೇಕು, ಸಹಕಾರ ಬೇಕು, ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. ನಿಮ್ಮ ಕಲ್ಯಾಣವೇ ನನ್ನ ಕಲ್ಯಾಣ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸಮುದಾಯದ ಭವನದಿಂದ ಬಸ್ ಸ್ಟ್ಯಾಂಡ್ವರೆಗೆ ಕಿಕ್ಕಿರಿದಿರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ನಿಮ್ಮ ಈ ಒಂದು ದುಡಿಯ ಕೈಗೆ ಕೆಲಸ ಕೊಡಿಸೋದು ನನ್ನ ಕೆಲಸ, ಆದ್ಯ ಕರ್ತವ್ಯ. ಅದಕ್ಕೆ ಯಾರು ವಂಚಿತರಾಗಬೇಡಿ. ದಯಮಾಡಿ ಸಮಾಧಾನವಾಗಿ ನಿಮ್ಮ ಬುದ್ಧಿಮಟ್ಟವನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ಫಾರಂನಲ್ಲಿ ನೀವು ತುಂಬುವಂಥ ಅಥವಾ ಉತ್ತರಿಸುವಂಥ ಕೆಲಸ ಮಾಡಿ, ವ್ಯಾಲ್ಯೂಯೇಷನ್ ಆದಮೇಲೆ ಪ್ರತಿಯೊಬ್ಬರಿಗೂ ಸಂದರ್ಶನವನ್ನು ಮಾಡಿ 2 ಮತ್ತು ನೀವು ಗಳಿಸಿದಂಥ ಅಂಕ, ಇವತ್ತು ನೀವು ಬರೆದಂಥ ಕಿರುಪರೀಕ್ಷೆಯ ಫಲಿತಾಂಶ ಜೊತೆಗೆ ಸಂದರ್ಶನ 3 ಕೂಡೀಕರಿಸಿ ಸಂಬಂಧಪಟ್ಟವರು ನಿಮಗೆ ಅದನ್ನು ಆಯ್ಕೆ ಮಾಡೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಇನ್ನೂ ನಮಗೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ನಿಮಗೆ ಶುಭವಾಗಿ, ಹಾಗಾಗಿ ನೀವು ಯಾರು ವಿಚಲಿತರಾಗಬೇಡಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ದಯಮಯ ಭಗವಂತ ನಿಮ್ಮ ಎಲ್ಲರಿಗೂ ನಿಮ್ಮ ಬದುಕು ಉಜ್ವಲ ಆಗಲಿ, ನಿಮ್ಮ ಕನಸು ನನಸಾಗಲಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ನಾನು ದೇವೇಂದ್ರಪ್ಪನಾಗಿ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮೆಲ್ಲರ ಹಿತಚಿಂತಕನಾಗಿ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳ ಆಶಯ ನುಡಿ. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿಕುಮಾರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಕೆಪಿಸಿಸಿ ಸದಸ್ಯ ಕಲೇಶ್ ರಾಜ್ ಪಟೇಲ್, ಸಿಪಿಐ ಸಿದ್ದರಾಮಯ್ಯ ಸೇರಿದಂತೆ ಜೆಎಸ್ಡಬ್ಲ್ಯೂ ಸಂಸ್ಥೆಯ ಮುಖ್ಯಸ್ಥರು, ಸಿಬ್ಬಂದಿಗಳು ಸೇರಿದಂತೆ ಉದ್ಯೋಗಾಕಾಂಕ್ಷಿಗಳು ಮತ್ತಿತರರಿದ್ದರು. ನಾನು ಮತ್ತೊಮ್ಮೆ ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ನಾಣ್ಣುಡಿಯನ್ನ ನಿಮ್ಮ ಮನಸ್ಸಿನ ಮೇಲೆ ಇಟ್ಟಿದ್ದಾರೆ. ನಾನಿಲ್ಲಿ ಬಂದಿರೋದು ನಿಮಗೆ ಕೆಲಸ ಕೊಡೋದು ಸೆಕೆಂಡ್ರಿ. ಕಾಶಿ ಕಮ್ಮಾರ ಎವರೆಸ್ಟ್ ಗೌರಿಶಂಕರ ಶಿಖರದ ಕೆಳಗಡೆ ನಿಂತ್ಕೊಂಡು ನಾನು ಹತ್ತಬಹುದೇ ನಮ್ಮ ಅಂತ ಮೇಕೆ ತಾಯಿಯ ಹುಡುಗ ಅವರ ತಾಯಿಯನ್ನ ಕೇಳ್ತಾ ಇದ್ದ. ಹತ್ತಬಹುದು ಮಗನೇ ಅನ್ನಂತ ಮಾತು ಹೇಳ್ತಾ ಇದ್ದ. ಹಾಗಾಗಿ ಮುಂದೊಂದು ದಿನ ಪ್ರಯತ್ನ